ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತು ಒಳ್ಳೆ ಗುಡ್ ಥಿಂಗ್ಸ್ನ ಶೇರ್ ಮಾಡಿಬಿಡ್ತೀನಿ. ಸೊ ನನ್ನ ಚಾನಲಲ್ಲಿ 20 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಒಬ್ಬರು ಇಬ್ಬರು ಕಮೆಂಟ್ ಮಾಡ್ತಾ ಇದ್ರು, ನಾನು ಬೇರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಏನಂತ ನನ್ನ ಚಾನಲ್ನ ಡಿಸ್ಕನೆಕ್ಟ್ ಆಗಬೇಡಿ ಅಂತ. ಸೊ ಪ್ಲೀಸ್ ಗೈಸ್, ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ್ಯಂಡ್ ಡಿಸ್ಕನೆಕ್ಟ್ ಆಗೋ ಮಾತೇ ಇಲ್ಲ. ಯಾಕಂದರೆ ಅದಕ್ಕೆ ಅಂತ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಬೇರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡೋದು ಆ್ಯಂಡ್ ಅದೆಲ್ಲ ಚೆನ್ನಾಗಿರಲ್ಲ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರ ಚಾನಲ್ನ ಸಪೋರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಪೋರ್ಟ್ ಮಾಡಿ, ಅದರ್ವೈಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬರ್ ಆದಾಗ್ಲೂ ತುಂಬ ಖುಷಿ ಆಗ್ತಿರುತ್ತೆ. ಓಕೆ, ಒಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವತ್ತು ನನ್ನ ಚಾನಲಲ್ಲಿ. ಸೊ ಯಾವುದೋ ಒಂದು ವಿಡಿಯೋ ಅವ್ರಿಗೆ ಸಿಕ್ಕಿದೆ, ಸೊ ಯಾವುದೋ ಒಂದು ವಿಡಿಯೋನ ನೋಡಿದ್ದಾರೆ ಬೇರೆಯವರು. ಸೊ ಆ ವಿಡಿಯೋ ಇಷ್ಟ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂದರೆ ಯೂಟ್ಯೂಬ್ ಯಾರ್ಯಾರು ಮಾಡ್ತಿದ್ದಾರೆ ಎಲ್ರಿಗೂ ಅನಿಸಿರುತ್ತೆ. ಸೊ ನೀವು ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅದಾದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸ್ವಲ್ಪ ಫೀಲ್ ಆಗುತ್ತೆ. ಯಾಕಂದರೆ ಎಷ್ಟು ಖುಷಿ ಆಗಿರುತ್ತೋ ಅಷ್ಟೇ, ಅದಕ್ಕಿಂತ ಜಾಸ್ತಿನೇ ಬೇಜಾರಾಗುತ್ತೆ. ಏನು ಇಷ್ಟ ಆಗಿಲ್ಲ ಆ್ಯಂಡ್ ಏನಕ್ಕೆ ಈ ಥರ ಮಾಡಿದ್ರು ಅಂತ ಪಾಪ ಅವ್ರಿಗೇನೆ ತುಂಬ ಕ್ವಶನ್ಸ್ ಬರುತ್ತೆ. ಸೊ ನನ್ನ ಚಾನಲಲ್ಲಿ ಒಂದು 2ರಿಂದ 3 ಈ ಥರ ಸಬ್ಸ್ಕ್ರೈಬ್ ಮಾಡಿ ಹೋಯಿತು. ಬಟ್ ಅಷ್ಟೊಂದೇನು ಬೇಜಾರಾಗಿಲ್ಲ. ಬಟ್ ಇವತ್ತು ಒಂದಿಬ್ಬರು ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿದ್ರು, ನಮ್ಗೆ ಬೇಜಾರಾಯಿತು. ಯಾಕಂದರೆ ನಾವು ತಗೊಂಡು ಬೇರೆಯವರಿಗೆ ಕೊಟ್ಬಿಟ್ಟು ಮತ್ತೆ ಕಿತ್ಕೊಳ್ಳೋ ಥರ ಇದ್ದರೆ ಆ ಥರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಮಾಡಲೇಬೇಡಿ. ಸೊ ಯಾರ್ಯಾರು ನಮ್ಮ ಕಂಟೆಂಟ್ ಇಷ್ಟ ಆಗಿ, ನಮ್ಮ ವಿಡಿಯೋಸ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಎಲ್ಲರೂ ಅವ್ರ ವಿಡಿಯೋ ನೋಡ್ತಾರೆ ಅಂತ ಟ್ರಸ್ಟ್ ಮಾಡಿದ್ದೀನಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರು ನನ್ನ ಚಾನಲ್ನ ಇವತ್ತು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಆ್ಯಂಡ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿದೆ. ಸೊ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನ್ನ ಕಡೆಯಿಂದ ಯಾವುದೇ ರೀತಿ ಈ ಥರ ಮಿಸ್ಟೇಕ್ ಅಂತೂ ಆಗಲ್ಲ. ಪ್ಲೀಸ್ ನಂಗೆ ಆ ಥರ ಕಮೆಂಟ್ ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ. ಯಾಕಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ ಆ ಥರ ನಾವು ಹೆಲ್ಪ್ ತೊಗೊಂಡು ಬೇರೆಯವ್ರಿಗೆ ಬೇರೆಯವ್ರಿಗೆ ಹರ್ಟ್ ಮಾಡೋದಾಗಿರಲಿ ಆ್ಯಂಡ್ ಇಟ್ ಈಸ್ ನಾಟ್ ಫೇರ್, ಐ ನೋ. ಸೊ ಹಾಗಾಗಿ ನಾನು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ. ಸೊ ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಬೇಜಾರಿದೆ. ಹಿಂಗೆಲ್ಲ ಜನ ಇರ್ತಾರಲ್ವ ಅನ್ನೋ ಥರ. ಸೊ ಇವತ್ತೇನಪ್ಪ ರೆಸಿಪಿ ಅಂತ ಹೇಳಿದ್ರೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಸೊ ಆಫೀಸಿಂದನೇ ಬರ್ತಾ ನನಗೆ ಏನೇನು ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಳ್ತಾ ಇದ್ದೀನಿ ಪಲ್ಯಕ್ಕೆ. ಸೊ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂದರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಇಲ್ಲಿ 2 ಈರುಳ್ಳಿನ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ 1 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಟ್ ಮಾಡಿರೋ ಬೆಂಡೆಕಾಯಿನ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದನ್ನು ಫ್ರೈ ಮಾಡಿ ತೆಗೆದಿಟ್ಟು ಇನ್ನೊಂದು ಬಾಣಲಿಗೆ ಅಥವಾ ಅದೇ ಬಾಣಲಿ ಆದರೂ ಯೂಸ್ ಮಾಡ್ಬೋದು. ಬಟ್ ನಾನು ಇನ್ನೊಂದು ಬಾಣಲಿಗೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ ಇದರಲ್ಲಿ. ಸೊ ಸಾಂಬಾರು ಪುಡಿನ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಏನು ಹುರಿದಿಟ್ಕೊಂಡಿದ್ವಲ್ಲ ಸೊ ಬೆಂಡೆಕಾಯಿ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ಈಸಿಯಾಗಿ ಬೇಗ ರೆಡಿ ಆಗುತ್ತೆ. ಚಪಾತಿಗೆ ಅಥವಾ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಸೊ ಇದು ನೀವು ಟ್ರೈ ಮಾಡಿ. ಪಲ್ಯ ಆರ್ ಫ್ರೈ ಬೋತ್ ಆರ್ ಸೇಮ್ ಅಂತಲೇ ಅನಿಸುತ್ತೆ. ಸೊ ಇವತ್ತಿನ ಊಟಕ್ಕೆ ಒಂದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ನಾನು ಹೇಳ್ದಂಗೆ ನೈಟ್ ರೂಟೀನ್ ನನ್ನ ವಿಡಿಯೋನಲ್ಲಿ ಬರುತ್ತೆ. ಸೊ ಚೆಕ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ. ಆ್ಯಂಡ್ ಇವತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನನ್ನಿಂದನೂ ಕೂಡ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೆಂತ ಹೇಳೋದು, ಪಲ್ಯ ಕೂಡ ನೀವು ಈ ಥರ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ABC ಜ್ಯೂಸ್ ಅಂತ. ಸೊ ಅದನ್ನು ಚೆಕ್ ಮಾಡಿ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಾರ್ನಿಂಗ್ ಡ್ರಿಂಕ್ ಥರ ಆದರೂ ತೊಗೊಳ್ಬೋದು. ಡೈಲಿ 1 ಟೈಮ್ ಯಾವ ಟೈಮ್ ಆದರೂ ನಿಮಗೆ ಇಷ್ಟ ಆಗುತ್ತೋ ಅವಾಗ ತೊಗೊಳ್ಬೋದು. ಸೊ ಒಂದ್ಸಲಿ ಚೆಕ್ ಮಾಡಿ ನನ್ನ ಪೇಜ್ನ.